ಯುದ್ಧದ ಪರಿಣಾಮ ಗ್ಯಾಸ್ ರೇಟ್ ಹೈಕ್ ಆಗಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಗೃಹ ಬಳಕೆ ಮತ್ತೆ ಕಮರ್ಷಿಯಲ್ ಗ್ಯಾಸ್ ರೇಟ್ ಹೆಚ್ಚಾಗಿದೆ. ನಮ್ಮ ರಾಜಧಾನಿಯಲ್ಲಿ ಎಷ್ಟಾಗಿದೆ? ಮೊದಲು ಎಷ್ಟಿತ್ತು? ಈಗ ಯುದ್ಧದ ಎಫೆಕ್ಟ್ ಇಂದಾನೇ ಹೆಚ್ಚಾಗಿದೆನಾ? ಆದ್ರೂ ಎಷ್ಟಾಗಿದೆ ಕಮರ್ಷಿಯಲ್ ಮತ್ತೆ ಗೃಹ ಬಳಕೆ ಎರಡು? ಇಲ್ಲಿ 2 ಪಾಯಿಂಟ್. ಒಂದು, ನಮ್ಮ ಗ್ಯಾಸ್ ಶಾರ್ಟ್ ಸಪ್ಲೈ ಇದೆ, ಸಂಪೂರ್ಣ ಶಾರ್ಟ್ ಸಪ್ಲೈ ಇದೆ. ಭಾರತ್ ಗ್ಯಾಸ್ HP ಗ್ಯಾಸ್ ಸಪ್ಲೈ ಇಲ್ಲ, ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ಒಂದು ಆದೇಶ ಕೂಡ ಕೊಟ್ಟಿದ್ದಾರೆ, ಕಮರ್ಷಿಯಲ್ ಗ್ಯಾಸ್ ಅನ್ನು ಕೊಡಬಾರ್ದು, ಡೊಮೆಸ್ಟಿಕ್ ಮಾತ್ರ ಕೊಡಬೇಕು ಅಂತ. 1ನೇ ತಾರೀಕಿಂದ ನಮಗೆ MRP ರೇಟ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ರು, 100 ರೂಪಾಯಿಂದ 150 ರೂಪಾಯಿವರೆಗೆ. ಅದನ್ನು ನಿಲ್ಲಿಸಿದ್ರು ಫಸ್ಟ್ ಡಿಸ್ಕೌಂಟ್. ಅದು ಒಪ್ಪಿಗೆ ನಮಗೆ ಕೂಡ, ಶಾರ್ಟ್ ಸಪ್ಲೈ ಇರುವುದರಿಂದ. ಇವತ್ತಿಂದ ಪುನಃ 130 ರೂಪಾಯಿ ಹೆಚ್ಚುವರಿ ಮಾಡಿದ್ದಾರೆ MRPಯಲ್ಲಿ. ಅಂದ್ರೆ ಒಟ್ಟಿಗೆ 280 ರೂಪಾಯಿ ಅಷ್ಟು ಒಂದು ಸಿಲಿಂಡರ್ಗೆ ಹೆಚ್ಚಿಗೆ ಆದಂಗೆ ನಮಗೆ ಕಮರ್ಷಿಯಲ್ ಗ್ಯಾಸ್. ಇದರ ಜೊತೆಗೆ ಸಂಪೂರ್ಣವಾಗಿ ಶಾರ್ಟ್ ಸಪ್ಲೈ ಆದ್ರೆ ಬಹುದೊಡ್ಡ ಸಮಸ್ಯೆ ಆಗ್ತದೆ. ಕೆಲವೊಂದು ಹೋಟೆಲ್ಗಳು, ಬಹಳಷ್ಟು ಹೋಟೆಲ್ಗಳು ಗ್ಯಾಸ್ ಅನ್ನೇ ನಂಬಿಕೊಂಡಿರ್ತದೆ. ಹೋಟೆಲ್ ಇರಬಹುದು, PG ಇರಬಹುದು, ಹಾಸ್ಪಿಟಲ್ಸ್, ಅಲ್ಲಿ ಫುಡ್ ಕೊಡಕ್ಕೆ, IT ಕಂಪನಿಗಳಲ್ಲಿ, ಈ ರೀತಿ ಟೂರಿಸಂ ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಫಂಕ್ಷನ್ ಮಾಡಕ್ಕೆ ಆಗುದಿಲ್ಲ. ಇದು ಬಹುದೊಡ್ಡ ಸಮಸ್ಯೆ ಆಗಬಹುದು. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹೆಡ್ ಜೊತೆ ಮಾತಾಡಿದ್ದೇವೆ ನಿನ್ನೆ. ಅವರು ಇವತ್ತು ಇಲ್ಲ ಸೋಮವಾರದ ಒಳಗೆ ತೀರ್ಮಾನ ಹೇಳ್ತೇವೆ ಅಂತ ಹೇಳಿದ್ದಾರೆ. ನಾವು ವೇಟ್ ಅಂಡ್ ಸಿ ಏನು ಇದರ ಪರಿಣಾಮ ಆಗ್ತದೆ. ಬೆಲೆ ಖಂಡಿತ ಈಗಾಗಲೇ $67 ಇತ್ತು ಬ್ಯಾರೆಲ್ಗೆ, ಇವತ್ತು $93.5 ಆಗ್ಬಿಟ್ಟಿದೆ. ಅಂದ್ರೆ 40% ಹೆಚ್ಚುವರಿ ಆಗಿದೆ. ಇದು ಗ್ಯಾಸ್ ಮಾತ್ರ ಅಲ್ಲ, ಫ್ಯೂಯಲ್ ನಲ್ಲಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೇನೂ ಭಾರ ಬಂದೇ ಬರುತ್ತೆ. ಕ್ಯಾಸ್ಕೇಡಿಂಗ್ ಇಫೆಕ್ಟ್, ಅದು ಒಂದರಿಂದ ಒಂದಕ್ಕೆ ಇಫೆಕ್ಟ್ ಆಗ್ತದೆ. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ, ವಾಟರ್ ಬಿಲ್ ಜಾಸ್ತಿ ಆಗಿದೆ. ಗಾರ್ಬೇಜ್ ಕಲೆಕ್ಷನ್ಗೆ 12 ರೂಪಾಯಿ ಕೆಜಿಗೆ ಚಾರ್ಜ್ ಮಾಡ್ತೇವೆ ಅಂತ ಆರ್ಡರ್ ಕೊಟ್ಟಿದ್ದಾರೆ. ಇದು ಈ ಒಂದು ಗಾಯದ ಮೇಲೆ ಇನ್ನೊಂದು ಬರೆ ಇಲ್ದಂಗೆ ಈ ಗ್ಯಾಸ್ ಇಫೆಕ್ಟ್ ಆಗ್ತದೆ. ಏನ್ ಮಾಡಬೇಕು ಅಂತ ಚಿಂತನ ಮಂತ್ರ ಮಾಡ್ತೇವೆ ಎಲ್ಲಾ ಹೋಟೆಲ್ಗಳು ಮಾಲೀಕರು ಸೇರಿಕೊಂಡು. ಮುಂದಿನ ನಿರ್ಧಾರ ಏನ್ ಮಾಡಬೇಕು, ಇದನ್ನು ಯಾವ ರೀತಿ ಗ್ರಾಹಕರ ಮೇಲೆ ಹೊರೆಯಿಸುವುದು, ನಮ್ಮ ಮಾಲೀಕರು ಎಷ್ಟು ಹೊರೆಯನ್ನು ತೆಗೆದುಕೊಳ್ಳುವ ಬಗ್ಗೆ ಚಿಂತನಾ ಮಂಥನ ಮಾಡ್ತೇವೆ. ಒಮ್ಮೊಮ್ಮೆ ಈಗ ಗ್ಯಾಸ್ ರೇಟ್ ಹೆಚ್ಚಾದ್ರೆ ಅದು ಗ್ರಾಹಕರ ಮೇಲೇನೂ ಆಗತ್ತಾ? ಲೈಕ್ ಅದನ್ನ ನಿಭಾಯಿಸಲಿಕ್ಕೆ ಏನಾದ್ರೂ ಟೀ ಕಾಫಿ ರೇಟ್ ಹೆಚ್ಚಾಗುವಂತ ಚಾನ್ಸಸ್ ಇದೆನಾ ಅಂತ? ನಮ್ಮದು ಪ್ರಥಮ ಆದ್ಯತೆ ಬೆಲೆಯನ್ನು ಹೆಚ್ಚಿಸಬಾರದು ಅಂತ. ಆದ್ರೂ ಅನಿವಾರ್ಯ ಸಂದರ್ಭ ಬಂದಾಗ, ಈ ರೀತಿ ಒಂದರ ಮೇಲೆ ಒಂದು ಬಂದಾಗ ಖಂಡಿತ ಸ್ವಲ್ಪ ಮಟ್ಟಿಗೆ ಗ್ರಾಹಕರ ಮೇಲೆಯೂ ಹೊರೆ ಬೇಕಾಗಬಹುದು. ಇದು ಟೆಂಪರರಿ ಗ್ಯಾಸ್ ಇದ್ದು ಟೆಂಪರರಿ ಅರೇಂಜ್ಮೆಂಟ್ ಮಾತ್ರ. ತಾತ್ಕಾಲಿಕವಾಗಿ ಬೆಲೆ ಏರುವುದ ಏನು ಅಂತ ನಾವು ವೇಟ್ ಅಂಡ್ ಸಿ ವಾಚ್ ಮಾಡ್ತೇವೆ, ಮತ್ತೆ ನಿರ್ಧಾರ ತೆಗೆದುಕೊಳ್ತೇವೆ. ತಕ್ಷಣ ಯಾವುದೇ ಗ್ರಾಹಕರ ಮೇಲೆ ಹಾಕುವುದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.